ಹೋರಾಟವನ್ನ ನಡೆಸ್ತಾ ಇದೀವಿ. ಇವತ್ತು ಸರ್ಕಾರ ಈ ಬಂಧನ ವಿಫಲಗೊಳಿಸಕ್ಕೆ ನಾನಾ ರೀತಿಯಿಂದ ನಿನ್ನೆಯಿಂದ ಅನೇಕ ಕನ್ನಡ ಪರ ಸಂಘಟನೆಯವ್ರನ್ನ, ಕನ್ನಡ ಪರ ಹೋರಾಟಗಾರರನ್ನ ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಅನೇಕ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಮತ್ತೆ ಈ ಭಾಗಕ್ಕೆ ಟೌನ್ ಹಾಲ್ ಮುಂಭಾಗಕ್ಕೆ ಬರ್ತಿದ್ದ ಅನೇಕ ಸಾವಿರಾರು ಜನ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಏನ್ ನೀವು ಇಸ್ಲಾಂನ ಹಾದಿಯನ್ನು ಅನುಸರಿಸ್ತಾ ಇದ್ದೀರಿ? ಏನು ಪ್ರಜಾಪ್ರಭುತ್ವನ ಇದು ನಿಮ್ಮ ರಾಜಕಾರಣ ಪ್ರಭುತ್ವನ? ಹೌದು ಹೌದು, ಗೌರ್ಮೆಂಟ್ ಇವತ್ತು ಸರ್ಕಾರ ನಮ್ಮಿಂದ ಸರ್ಕಾರ, ಸರ್ಕಾರದಿಂದ ನಾವಲ್ಲ. ನಾವುಗಳು ಮತ ಹಾಕಿ ಸರ್ಕಾರದಿಂದ ಹುಟ್ಟಾಕಿರೋದಾಗ್ಲಿ ಸರ್ಕಾರದಿಂದ ನಾವು ಬಂದದ್ದಲ್ಲ. ಇವತ್ತು ನಮ್ಮ ಹಕ್ಕನ್ನ ಕಸಿಯುವಂತ ಒಂದು ಏನು ಇವತ್ತು ಈ ಒಂದು ಕುತಂತ್ರವನ್ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಬ್ರಿಟಿಷರು ಏನು ಕುತಂತ್ರ ಮಾಡ್ತಾ ಇದ್ರು ಅದೇ ರೀತಿ ಇವರು ಕೂಡ ಅದೇ ಅನುಸರಿಸ್ತಾ ಇದ್ದಾರೆ. ಇದನ್ನ ನಾವು ಸಹಿಸೋದಿಲ್ಲ. ಹಾಗಾಗಿ ನಮ್ಮ ಹಕ್ಕು ನಾವು ಹೋರಾಟ ಮಾಡೇ ಸಿದ್ಧ, ಜೈಲು ಹೋಗಕ್ಕೂ ಸಿದ್ಧ, ಇವ್ರು ಏನ್ ನೇಣಿಗೆ ಹಾಕ್ತಾರೆ ಅದಕ್ಕೂ ಸಿದ್ಧ ಅಂತ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ. ಪ್ರಾಧಿಕಾರವನ್ನು ಹಿಂಪಡೆದು ಹೋದ್ರೆ ರಾಜ್ಯವ್ಯಾಪಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನ ನಿರಂತರವಾಗಿ ಮಾಡ್ತೀವಿ.